सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः. ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನು ಹೇಳ್ತಾರೆ ಅಂತ ನೋಡೋಣ. ಸೊ ಈ ವೀಕ್ವರೆಗೂ ಗಣೇಶನ ಗೈಡೆನ್ಸ್ ಏನಿರುತ್ತೆ ಅದು ಅನ್ಲಿಮಿಟೆಡ್ ಇದೆ, ಟೈಮ್ಲೆಸ್ ಇದೆ. ಯಾವಾಗ ಬೇಕಾದ್ರೂ ನೋಡ್ಬೋದು, ಹೇಗ್ ಬೇಕಾದ್ರೂ ನೋಡ್ಬೋದು. ಸೊ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, ಯಾವುದೇ ಒಂದು ನಿರ್ಧಾರ ತಗೊಳ್ಳೋದಿದ್ರು ಅಂತ. ಸೊ ಒಂದು ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ ನಿಮ್ಮ ಜೀವನದಲ್ಲಿ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅನ್ನುವಂಥದ್ದು ಇದೆ. ತುಂಬಾ ಸ್ಟ್ರೆಸ್ ಮಾಡ್ಕೊಂಡಿದ್ದೀರಾ, ಸ್ಟ್ರೆಸ್ ಮಾಡ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ಆರಾಮಾಗಿ ಕೂಲ್ ಆಗಿ ಇರಿ ಅನ್ನುವಂಥದ್ದು ಇದೆ. ಅದಷ್ಟು ಆಶೀರ್ವಾದ ಇದೆ, ಬ್ಲೆಸ್ಸಿಂಗ್ಸ್ ಇದೆ ನಿಮ್ಮ ಮನೆಗೆ, ನಿಮ್ಮ ಜೀವನಕ್ಕೆ, ಎಲ್ಲದಕ್ಕೂ. ಸ್ವಲ್ಪ ಒಂದು ಸಿಹಿ ಸುದ್ದಿ ನಿಮ್ಗೆ ಬರೋದ್ರಲ್ಲಿ ಇದೆ. ಆ ಸಿಹಿ ಸುದ್ದಿ ನಿಮ್ಮ ಜೀವನಕ್ಕೆ ಸಾಕಷ್ಟು ಪಾಸಿಟಿವಿಟಿನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಮಕ್ಕಳ ವಿದ್ಯಾಭ್ಯಾಸ ಶುರು ಮಾಡಿಸ್ಬೇಕು ಅನ್ಕೊಂಡಿರೋರಿಗೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಶತ್ರುಗಳು ನಿಗ್ರಹದಲ್ಲಿ ಇರ್ತಾರೆ, ನಾನು ನೋಡ್ಕೊಳ್ತೀನಿ, ಯೋಚನೆ ಮಾಡ್ಬೇಡ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಎನರ್ಜಿ ಇದೆ. ನಿಮ್ಮ ಭಕ್ತಿಗೆ, ನಿಮ್ಮ ಭಕ್ತಿಯ ಶಕ್ತಿಗೆ ಗಣೇಶ ಯಾವಾಗ್ಲೂ ಇರ್ತಾರೆ. ಒಂದೊಳ್ಳೆ ಗೈಡೆನ್ಸ್ ಕೊಟ್ಕೊಂಡು, ಒಂದೊಳ್ಳೆ ಮಾರ್ಗದರ್ಶನ ಕೊಟ್ಕೊಂಡು ನಿಮ್ಮ ಜೀವನನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲೋ ಒಂದ್ ಕಡೆ ನೀವೇ ಸ್ವಲ್ಪ ಗಣೇಶನ ಮುಗಿಯೋದು ಕಡಿಮೆ ಮಾಡ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ಸೊ ಅದನ್ನ ಸರಿಪಡಿಸ್ಕೊಂಡು ಸರಿಯಾದ ರೀತಿಯಲ್ಲಿ ನಿಮ್ಮ ಭಕ್ತಿ ಮಾರ್ಗನ ಹೀಗೆ ಮುಂದುವರ್ಸ್ಕೊಂಡು ಹೋಗಿ, ಇದರಿಂದ ಹೆಚ್ಚು ಅನುಕೂಲಗಳು ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಬ್ಲಡ್ ರಿಲೇಟೆಡ್ ಸಮಸ್ಯೆಗಳಾಗ್ತಾ ಇದೆ. ಜೊತೆಗೆ ಬ್ಲಡ್ ರಿಲೇಷನ್ ಇಂದ ನಿಮ್ಗೆ ಸಮಸ್ಯೆಗಳಾಗ್ತಾ ಇದೆ. ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮ, ಬಂಧು ಬಳಗ ಇಂಥವ್ರು ಯಾರೋ ನಿಮ್ ಜೀವನದಲ್ಲಿ ಸಮಸ್ಯೆನ ಮಾಡ್ತಿದ್ದಾರೆ. ಎಸ್ಪೆಷಲಿ ಕಾಮುಕರ ಒಂದಷ್ಟು ನೆಗೆಟಿವ್ ಎನರ್ಜಿ, ಅಟ್ಟಹಾಸ ಮಿತಿಮೀರಿ ಹೋಗ್ತಾ ಇದೆ. ಇದಕ್ಕೆ ಏನ್ ಪರಿಹಾರ ಮಾಡ್ಕೊಳ್ಬೇಕು ನೋಡ್ಕೊಂಡು ಪರಿಹಾರ ಮಾಡ್ಕೊಳ್ಳಿ. ಲೈಕ್ ಒನ್ ವರ್ಡ್ ಅಲ್ಲಿ ಹೇಳೋದಾದ್ರೆ, ಸೊ ಫಿಸಿಕಲ್ ರಿಲೇಶನ್ಶಿಪ್ಪಿಗೋಸ್ಕರ ನಿಮ್ಮ ಮೇಲೆ ಒಂದಷ್ಟು ಕ್ರಿಯೆ ಕರ್ಮಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಬ್ಲ್ಯಾಕ್ ಮ್ಯಾಜಿಕ್ ತರ ಮಾಡಿ ನಿಮ್ಮ ಎನರ್ಜಿನ ಟ್ರೇಪ್ ಮಾಡ್ತಿದ್ದಾರೆ. ಮತ್ತೆ ಒಂದಷ್ಟು ದುಷ್ಟ ಆತ್ಮಗಳನ್ನ ಕಳಿಸಿ ನಿಮ್ಮ ಮೇಲೆ ಒಂದಷ್ಟು ಕೆಟ್ಟ ರೀತಿಲಿ ನಿಮ್ಮ ದೇಹದ ಎನರ್ಜಿನ ಅವು ತಗೊಳ್ತಿದೆ ಅನ್ನುವಂಥದ್ದು. ಎಸ್ಪೆಷಲಿ ನೈಟ್ ಸಮಯದಲ್ಲಿ, ರಾತ್ರಿ ಸಮಯದಲ್ಲಿ ನಡೀತಿರುವಂತ ಕಣ್ಣಿಗೆ ಕಾಣದಂತ ದುಷ್ಟ ಶಕ್ತಿಗಳಿಂದ ನಡೀತಾ ಇರುವಂತ ಅಟ್ಟಹಾಸದ ಬಗ್ಗೆ ಒಂದಷ್ಟು ನಿರ್ಧಾರನ ತಗೊಂಡು ಅವಕ್ಕೆ ತಕ್ಕ ಶಿಕ್ಷೆನ ಕೊಡಿಸಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವಿಚಾರಗಳಲ್ಲಿ ನಿಮ್ಗೆ ಯಶಸ್ಸು ಇದೆ, ಹೊಸ ಪ್ರೀತಿ ಬರುವಂಥದ್ದು ಕೂಡ ಇದೆ. ಏನೋ ಒಂದು ವಿನ್ನಿಂಗ್ ಮೂಮೆಂಟ್ ನಿಮ್ ಲೈಫ್ ಅಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ವಿದ್ಯಾರ್ಥಿಗಳು ಸ್ವಲ್ಪ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ಈ ವರ್ಷ ಮಾರ್ಕ್ ಶೀಟ್ ಅಲ್ಲಿ ತುಂಬಾನೇ ವ್ಯತ್ಯಾಸಗಳಾಗತ್ತೆ, ಏರುಪೇರುಗಳಾಗತ್ತೆ. ಸೊ ರಿಸಲ್ಟ್ ಏನ್ ಬಂದಿರುತ್ತೆ ಅದು ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆನ ವಹಿಸಿ, ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ ಅನ್ನುವಂಥದ್ದು ಇದೆ. ಹೆಚ್ಚಿನ ಕಾಗದ ಪತ್ರಗಳು, ಲೆಕ್ಕ ಪತ್ರಗಳನ್ನ ಹುಷಾರಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಒಂದಷ್ಟು ಬದಲಾವಣೆಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರದೋ ಲಗ್ನ ಪತ್ರಿಕೆ ಕೂಡ ಬರ್ಸುವಂತೆ ಶಾಸ್ತ್ರಗಳು ನಡೆಯುತ್ತೆ, ಎಂಗೇಜ್ಮೆಂಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಳ್ಳೆಯ ಬೆಳವಣಿಗೆಗಳನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಆ ಇನ್ಫಾರ್ಮೇಶನ್ ಎಲ್ಲ ಸರಿಯಾದ ರೀತಿಲಿ ದಾಖಲಿಸಿ ಇಡಿ ಅನ್ನುವಂಥದ್ದು ಇದೆ. ಸೊ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗಬಹುದು ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಆಲ್ಬಮ್ ಮೇಲೋ ಕೆಳಗೋ ಏನೋ ಇಟ್ಟು ಮರ್ತಿದ್ದೀರಾ, ಅದನ್ನೊಮ್ಮೆ ತೆಗೆದು ನೋಡಿ. ಇದರಿಂದ ನಿಮ್ಗೆ ಒಂದೊಳ್ಳೆ ಮಾಹಿತಿ ಸಿಗಬಹುದು ಅಥವಾ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಅದು ಅನುಕೂಲ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ದೂರದೃಷ್ಟಿನ ಇಟ್ಕೊಂಡು ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೋ ಅದನ್ನ ತಿಳ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ನಿಮ್ಮ ಆಜ್ಞಾ ಚಕ್ರನ ಸರಿಯಾದ ರೀತಿಯಲ್ಲಿ ಪಾಲಿಸಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಸಿಕ್ಸ್ತ್ ಸೆನ್ಸ್ ಅನ್ನ ಯಾರು ಕಟ್ ಹಾಕಿದಾರೋ ಅಥವಾ ನಿಮ್ಮ ಮೇಲೆ ನಡೆದಿರುವಂತ ನೆಗೆಟಿವಿಟಿ ಅವ್ರ ಬಗ್ಗೆ ಗೊತ್ತಾಗಬಾರ್ದು ಅಂತ ಏನ್ ಮಾಡಿದಾರೋ, ಸೊ ಚಿಂತೆ ಮಾಡ್ಬೇಡಿ. ಅವ್ರ ಬಗ್ಗೆ ನಿಮ್ಗಷ್ಟೇ ಗೊತ್ತಾಗಲ್ಲ, ಇಡೀ ಜಗತ್ತಿಗೆ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ಯಾವಾಗ ಒಂದು ಎನರ್ಜಿನ ಕಟ್ ಹಾಕ್ತಾರೋ ಅದು ಆ ಎನರ್ಜಿಗ್ ಮಾತ್ರ ಕಟ್ ಹಾಕಿರ್ತಾರೆ. ಆ ಎನರ್ಜಿ ಸಿಟ್ಟಿಗೆದ್ದಿದ್ದ ಪ್ರಭಾವ ಅಥವಾ ಪರಿಣಾಮವಾಗಿ ಇಡೀ ಜಗತ್ತಿಗೆ ಅವ್ರ ಎಂಥ ದುಷ್ಟ ವ್ಯಕ್ತಿ ಅನ್ನೋದು ಗೊತ್ತಾಗ್ಬಿಡುತ್ತೆ
ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಜಾತಿ ಮತ ಧರ್ಮನ ಮರ್ತು ಬದುಕೋದನ್ನ ಕಲೀಲಿಲ್ಲ ಅಂದ್ರೆ ತುಂಬಾನೇ ತೊಂದರೆಗಳಾಗತ್ತೆ. ಇದ್ರ ಬಗ್ಗೆ ಎಚ್ಚರ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಈ ಸಂಕಷ್ಟಿ ನಿಮ್ಮ ಜೀವನಕ್ಕೆ ಹೆಚ್ಚಿನ ಒಂದು ಬದಲಾವಣೆನ ತಂದ್ಕೊಡುತ್ತೆ. ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಏನೋ ಒಂದು ಒಳ್ಳೇದ್ ಮಾಡಿ ಕೊಟ್ರೆ ಅವರು ಬೇಡ ಅಂತ ಎಸೆಯುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನೋಡ್ಕೊಳ್ಳಿ, ಅವರಿಗೆ ತುಂಬಾ ಮನಸ್ಸಿಗೆ ನೋವಾಗಿರ್ಬಹುದು ಅಥವಾ ಆ ಮನಸ್ಥಿತಿಲಿ ಅಥವಾ ಯಾರನ್ನು ನಂಬದೇ ಇರುವಂತ ಸ್ಥಿತಿಲಿ ಅವರು ಇರಬಹುದು. ಆ ಕಾರಣಕ್ಕಾಗಿ ನಿಮ್ಮ ಒಂದಷ್ಟು ಸಹಾಯಗಳನ್ನ ತಿರಸ್ಕರಿಸಿರಬಹುದು. ಆದ್ರೆ ನೀವ್ ಅದನ್ನ ನಿಲ್ಲಿಸ್ತೀರ, ಸಹಾಯನ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆಗಳು ಆಗ್ಬೇಕಾಗಿದೆ, ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಷ್ಟು ದಿನದ ಎನರ್ಜಿ ಬೇರೆ, ಇನ್ ಮುಂದಿನ ಎನರ್ಜಿ ಬೇರೆ. ತುಂಬಾ ಜೀವನ ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಎಲ್ಲರ ಆಯಸ್ ರೇಖೆ ಕೂಡ ಚಿಕ್ಕದಾಗ್ತಾ ಹೋಗುತ್ತೆ. ಸಾಧ್ಯ ಆದಷ್ಟು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರಿ. ಜೊತೆಗೆ ಯಾರ್ಯಾರು ಇನ್ನ ಮದ್ವೆ ಬೇಡ ಮುಂದಕ್ಕೆ ಹಾಕೋಣ ಆಮೇಲೆ ಮಾಡ್ಕೊಳ್ಳೋಣ ಅನ್ಕೊಳ್ಳೋರು, ಸೊ ನಿಮ್ ಜೀವನದಲ್ಲಿ ಮದ್ವೆ ವಿಚಾರನೇ ಒಂದು ಡಿಲೇ ಆಗಿದ್ರೆ ಸೊ ಬೇಗ ಮದ್ವೆ ಮಾಡ್ಕೊಂಡು ಸೆಟ್ಲ್ ಆಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಇದೆಲ್ಲ ಎಲ್ಲಿ ಬರ್ದಿದೆ ಅಂತ ಯಾರೋ ಕೇಳ್ತಿದ್ದಾರೆ. ಸೊ ಚಂದ್ರನ ಒಂದು ಎನರ್ಜಿ ಮತ್ತೆ ಈ ಒಂದು ಪ್ರಯಾಣದ ಒಂದು ಎನರ್ಜಿ ಸಾಕಷ್ಟು ಮಾಹಿತಿನ ಹೇಳುತ್ತೆ. ಲೈಕ್ ಇಂಟ್ಯೂಷನ್ ಇಂದ ನಮ್ಗೆ ಸಾಕಷ್ಟು ಮಾಹಿತಿ ಬರುತ್ತೆ. ಸೊ ಮಾಡ್ತಾ ಮಾಡ್ತಾ ನಿಮ್ಗೂ ಅಭ್ಯಾಸ ಆಗತ್ತೆ, ಮಾಡಿ. ನಿಮ್ಮ ಜೀವನಕ್ಕೆ ಯಾರೋ ಬರೋರಿದ್ದಾರೆ, ಅವರು ಬರ್ದೇ ಇರೋ ಹಾಗೆ ತಡೆದು ಅಲ್ಲೇ ನಿಲ್ಸಿದ್ದಾರೆ ಅನ್ನುವಂಥದ್ದು ಇದೆ. ಅದು ಜಾಬ್ ಆಫರ್ ಆಗಿರಬಹುದು ಅಥವಾ ಮ್ಯಾರೇಜ್ ಆಫರ್ ಆಗಿರಬಹುದು, ಅಲ್ಲೇ ಇದೆ ಅನ್ನುವಂಥದ್ದು ಇದೆ. ನೀವು ಎಲ್ಲೋ ಒಂದು ಕಡೆ ಪ್ರಯಾಣ ಹೊರಡ್ತೀರಾ. ಆ ಪ್ರಯಾಣ ಹೊರಟಾಗ ಪ್ರಾಕೃತಿಕ ವಿಕೋಪಗಳು ಆಗಬಹುದು ಅಥವಾ ಮಳೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ನೀವು ಹೊರಡುವಂತ ಸಮಯದಲ್ಲಿ ನಿಮ್ಗೆ ವಿಶೇಷವಾದದ್ದು ಏನು ಗೋಚರ ಆಗತ್ತೆ ಅನ್ನುವಂಥದ್ದು ಇದೆ. ಹೋಗೋ ಕೆಲ್ಸ ಆಗತ್ತಾ ಇಲ್ವೋ ಅನ್ನೋ ಕಾಯೋ ಅಂದ್ರೆ, ಸೊ ಒಳ್ಳೆ ಉದ್ದೇಶದಿಂದ ಹೋದ್ರೆ ಆ ಕೆಲಸ ಸಫಲ ಆಗತ್ತೆ. ದುರುದ್ದೇಶದಿಂದ ಹೋದ್ರೆ ಖಂಡಿತವಾಗ್ಲೂ ಆ ಕೆಲಸ ಅರ್ಧಕ್ಕೆ ನಿಲ್ಲುತ್ತೆ ಅಂತ ಇದೆ ಇಲ್ಲಿ. ಅದರಿಂದ ಅಪಾಯನೇ ಹೆಚ್ಚು ಅನ್ನುವಂಥದ್ದು ಇದೆ. ಸೊ ಬೇಡದಿರೋ ಅಂತ ಅನ್ವಾಂಟೆಡ್ ವ್ಯಕ್ತಿಗಳ ಮೇಲೆ ಪ್ರಯೋಗ ಮಾಡಿ ಪ್ರೆಗ್ನೆನ್ಸಿ ಬರೆಸ್ತಾ ಇದ್ದಾರೆ. ಹೆಚ್ಚು ಹೆಚ್ಚು ಹೆಣ್ಣು ಮಕ್ಕಳು, ಪುಟ್ಟ ಪುಟ್ಟ ಮಕ್ಕಳು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲರ ಮೇಲೂ ಎನರ್ಜಿ ಅಟ್ಯಾಕ್ ಮಾಡ್ತಿದ್ದಾರೆ. ಎಸ್ಪೆಷಲಿ ಪ್ರೆಗ್ನೆನ್ಸಿ ವಿಚಾರಕ್ಕೆ ಅಥವಾ ಅವರ ದೇಹದಿಂದ ಬರುವಂತ ಕೆಲವು ಹಾರ್ಮೋನ್ಗಳನ್ನ ತೆಗೆಯೋದಕ್ಕೆ ಮಾಡ್ತಿದ್ದಾರೆ. ಇದನ್ನ ಸಾಕಷ್ಟು ಹೆಣ್ಮಕ್ಳು ಅನುಭವಿಸ್ತಿದ್ದಾರೆ. ನಂಗೂ ಸಾಕಷ್ಟು ಕಂಪ್ಲೇಂಟ್ ಬಂದಿದೆ. ಸೊ ನಾನು ಕೂಡ ಪ್ರಾರ್ಥನೆ ಇಟ್ಟಿದ್ದೀನಿ ಭಗವತಿಯಲ್ಲಿ, ನೋಡೋಣ ಆ ತಾಯಿ ವಾಗ್ದೇವಿ ಯಾವ ದಾರಿನ ತೋರಿಸಿ ಯಾವ ರೀತಿಯಲ್ಲಿ ಇಂಥ ದುಷ್ಟರಿಗೆ ಶಿಕ್ಷೆ ಕೊಡ್ತಾಳೆ ಅಂತ. ಸಾಕಷ್ಟು ಎಚ್ಚರಿಕೆ ಕೊಟ್ಟಾಯ್ತು, ಇನ್ನ ಅವರು ತಿದ್ಕೊಳ್ತಿಲ್ಲ. ಇನ್ಯಾವುದೇ ರೀತಿಲಿ ಅವರಿಗೆ ಕ್ಷಮಿಸೋ ಅರ್ಹತೆನೆ ಅವರು ಕಳ್ಕೊಂಡಿದ್ದಾರೆ. ಸೊ ಆ ಮಟ್ಟಕ್ಕೆ ಹೋಗಿದ್ದಾರೆ. ಎಸ್ಪೆಷಲಿ ಭ್ರೂಣ ಹತ್ಯೆ ಅಥವಾ ಮಕ್ಕಳ ವಿಚಾರವಾಗಿ ಸಮಸ್ಯೆಗಳನ್ನ ಮಾಡಿ ಇದಕ್ಕೆಲ್ಲ ತಕ್ಕ ಶಾಸ್ತಿ ಅತಿ ಶೀಘ್ರದಲ್ಲೇ ಆಗುತ್ತೆ. ಮುಂದಿನ 39 ಗಂಟೆ ಇರ್ಬೋದು, 39 ದಿನ ಇರ್ಬೋದು, ಅಥವಾ 39 ನಿಮಿಷಗಳೇ ಇರಬಹುದು, ಅಥವಾ ಮಿಲಿ ಸೆಕೆಂಡ್ಸ್ ಕೂಡ ಇರಬಹುದು. ಎಲ್ಲಿ ಯಾವಾಗ ಹೇಗೆ ಇವರಿಗೆ ಶಿಕ್ಷೆ ಆಗುತ್ತೋ ಗೊತ್ತಿಲ್ಲ, ಆಗತ್ತೆ. ಒಟ್ನಲ್ಲಿ ಈ ಶಿಕ್ಷೆ ಆಗ್ಲೇಬೇಕು ಅನ್ನುವಂಥದ್ದು ಇದೆ. ಸೊ ಅವರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗತ್ತೆ. ಒಂದು ಹೆಣ್ಣು ಮಗುನ ಇಲ್ಲಿ ಒಂದು ಪಶುವಿನ ರೀತಿ ಬಳಸ್ಕೊಂಡು ತೊಂದರೆ ಕೊಡ್ತಾ ಇದ್ದಾರೆ. ದುಷ್ಟಶಕ್ತಿನ ಬಿಟ್ಟು ಈ ಹೆಣ್ಣು ಮಗಳ ಆರ್ತನಾದಕ್ಕೆ ತಕ್ಕ ಶಾಸ್ತಿ ಕೂಡ ಅವರಿಗೆ ಆಗತ್ತೆ. ಇದು ಮುಂದಿನ ದಿನಗಳಲ್ಲಿ ಸತ್ಯ ಅನ್ನುವಂಥದ್ದು ಇದೆ. ಅಬ್ಬಬ್ಬಾ ಅಂದ್ರೆ ಇನ್ನೊಂದು 4 ವಾರದಿಂದ 4 ತಿಂಗಳ ಒಳಗೆ ಇದಿಷ್ಟು ಕೂಡ ಪರಿಸಮಾಪ್ತಿ ಮಾಡುವಂತ ಉದ್ದೇಶ ಡಿವೈನ್ ಟೀಮ್ ಹೊಂದಿದೆ. ಹಾಗಾಗಿ ಚಿಂತೆ ಬೇಡ. ಯಾರ್ಯಾರು ನರಕ ಅನುಭವಿಸ್ತಿದ್ದೀರಾ, ಎಸ್ಪೆಷಲಿ ಕಾಣದ ಶಕ್ತಿಗಳಿಂದ, ಕಾಣದ ಕೈಗಳಿಂದ, ನಿಮ್ ಮುಂದೆ ಯಾರು ಇರೋದಿಲ್ಲ ಬಟ್ ನಿಮ್ ಮೇಲೆ ಸಾಕಷ್ಟು ಫಿಸಿಕಲ್ ಹರಾಸ್ಮೆಂಟ್ ನಡೀತಾ ಇರುತ್ತೆ. ಎಸ್ಪೆಷಲಿ ನೈಟ್ ಅಲ್ಲಿ, ಎಸ್ಪೆಷಲಿ ವಾಶ್ರೂಮ್ಗಳಲ್ಲಿ ಅಥವಾ ಸ್ಕೂಲ್ ಇಲ್ಲಿ ಇರುವಂತ ವಾಶ್ರೂಮ್ಗಳಲ್ಲಿ ಮಕ್ಕಳ ಮೇಲೆ, ಮತ್ತೆ ಸಾಕಷ್ಟು ರೂಮ್ಗಳಲ್ಲಿ, ಎಸ್ಪೆಷಲಿ ರೂಮ್ಗಳು, ಸ್ಕೂಲ್ಗಳು ಮತ್ತೆ ವಾಶ್ರೂಮ್ಗಳು, ಇದು ಕಡೆ ನಡೀತಾ ಇರುವಂತ ಸಾಕಷ್ಟು ಹೇಳ್ಕೊಳಕ್ ಆಗ್ದಿರ ನೊಂದಿರೋ ಅಂಥವ್ರು ಏನೇನಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ತೊಂದರೆ ಅನ್ನೋದು
ತೊಂದ್ರೆ ಅಲ್ಲ. ಅದನ್ನ ಪರಿಸಮಾಪ್ತಿ ಮಾಡೋದು ಹೇಗೆ? ಅದನ್ನ ಎಂಡ್ ಮಾಡೋದು ಹೇಗೆ? ಇದ್ರ ಬಗ್ಗೆ ಯೋಚನೆಗಳು, ಯೋಜನೆಗಳು ನಡೀತಾ ಇದೆ. ಇದಕ್ಕೆ ಯಾರಾದ್ರೂ ಸಹಾಯ ಮಾಡೋದಕ್ಕೆ ಸಾಧ್ಯ ಇದ್ರೆ ಮಾಡಿ ಅನ್ನುವಂಥದ್ದು. ಯಾವ ರೀತಿ ಸಹಾಯ ಮಾಡ್ಬೋದು ಅಂದ್ರೆ, ನಿಮ್ಮ ದಿನನಿತ್ಯದ ಪ್ರಾರ್ಥನೆ ಏನಿದೆ, ನೀವು ಯಾರೇ ಆಗಿರ್ಲಿ, ಯಾವುದೇ ಜಾತಿ, ಮತ, ಧರ್ಮ ಆಗಿರ್ಲಿ, ಎಲ್ಲರಿಗೂ ಕೂಡ ಶೀಲ ಅಂದ್ರೆ ಒಂದೇನೆ. ಸೊ ಮಾನ, ಅದು ಹೆಣ್ಮಕ್ಳಿಗಾಗ್ಲಿ ಗಂಡ್ಮಕ್ಳಿಗಾಗ್ಲಿ, ಅದು ಗೊತ್ತಿರೋರು ಕಳೀತಾ ಇರೋದು ಒಂದ್ ರೀತಿಲಿ, ಗೊತ್ತಿದ್ದು ಮಾಡೋದ್ರೆ ತೊಂದ್ರೆ ಆಗತ್ತೆ ಅಂದ್ರೆ ಗೊತ್ತಿಲ್ದಿರೋ ರೀತಿಲಿ ಪ್ರಯೋಗಗಳನ್ನ ಮಾಡ್ತಿದ್ದಾರೆ. ಸೊ ಇದೆಲ್ಲವೂ ಕೂಡ ರಿಮೂವ್ ಆಗಬೇಕು. ಇದಕ್ಕೆ ನೀವ್ ಹೇಗೆ ಸಹಾಯ ಮಾಡಬಹುದು, ನೀವ್ ಹೇಗೆ ಕೈ ಜೋಡಿಸ್ಬೋದು ಅಂದ್ರೆ, ದಿನನಿತ್ಯದ ಪ್ರಾರ್ಥನೆಯಲ್ಲಿ ಅಟ್ಲೀಸ್ಟ್ ಯಾರ್ದು ಬೇಡ, ನಿಮ್ಮ ಮನೆಯ ಮಕ್ಕಳ ಅಭಿವೃದ್ಧಿಗಾಗಿ ಅಥವಾ ಅವರ ಸುರಕ್ಷತೆಗಾಗಿ ಪ್ರಾರ್ಥನೆಯನ್ನ ಮಾಡಿ. ನಿಮ್ಮ ವಾಶ್ರೂಮ್, ಬಚ್ಚಲು ಮನೆಯನ್ನ ಶುದ್ಧವಾಗಿ ಇಟ್ಕೊಳ್ಳಿ. ಅಲ್ಲಿ ಏನೇ ನೆಗೆಟಿವಿಟಿ ಇದ್ರು ನಿಮಗ್ ಗೊತ್ತಿರುವಂತ ರೀತಿಯಲ್ಲಿ ಆ ನೆಗೆಟಿವಿಟಿನ ದೂರ ಮಾಡ್ಕೊಳ್ಳಿ. ನಿಮ್ಮ ಬೆಡ್ರೂಮ್ಗಳಲ್ಲಿ ಇರುವಂಥದ್ದು, ನಿಮ್ಮ ಹಾಸಿಗೆಯಲ್ಲಿ ಇರುವಂಥದ್ದು, ನಿಮ್ಮ ಬಟ್ಟೆಗಳಲ್ಲಿ ಇರುವಂಥ ನೆಗೆಟಿವ್ ಎನರ್ಜೀಸ್ನ ದೂರ ಮಾಡ್ಕೊಳ್ಳಿ. ಜೊತೆಗೆ ಸ್ಕೂಲಿನಲ್ಲಿ ಮಕ್ಕಳಿಗೆ ಯೂನಿಫಾರ್ಮ್ ಮೇಲೇನೆ ಅದು ಇರುತ್ತೆ. ಎಷ್ಟೊಂದ್ ಸತಿ ನಂಗೆ ಅದು ಕಾಣಿಸಿದೆ. ಬಟ್ ಇವಾಗ ನಂಗೆ ಈ ಕಾರ್ಡ್ ಬಂದಾಗಿಂದ ನಂಗೆ ಅದನ್ನ ಹೇಳ್ಬೇಕು ಮಕ್ಕಳ ವಿಚಾರವಾಗಿ ಅನ್ನುವಂಥದ್ದು ಬಂದಿದೆ. ಸೊ ಹಾಗಾಗಿ ಮಕ್ಕಳಿಗೆ ನಡೀತಾ ಇರುವಂತ ತೊಂದರೆಗಳು ಅಥವಾ ಮಕ್ಕಳ ಮೇಲೆ ಆಗ್ತಿರುವಂತ ವಿಚಾರಗಳನ್ನ ನೀವು ಇಲ್ಲಿ ಗಮನ ಕೊಟ್ಟು ಅದೆಲ್ಲವನ್ನು ಕೂಡ ರಿಮೂವ್ ಮಾಡಬೇಕು ಅನ್ನುವಂಥದ್ದು ಇದೆ. ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡಿ, ನಿಮ್ಮ ಪೂರ್ವಜರು ಇಂಥ ದುಷ್ಟಶಕ್ತಿಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ಏನ್ ಫಾಲೋ ಮಾಡ್ತಿದ್ರು ಆ ರೆಮಿಡೀಸ್ನ ಅವರು ಇದ್ರೆ ಕೇಳಿ ತಿಳ್ಕೊಂಡು, ಅಥವಾ ಯಾರಿಗಾದ್ರೂ ಗೊತ್ತಿದ್ರೆ ಆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ದೂರ ಮಾಡ್ಕೊಳ್ಳಿ. ಇದನ್ನ ಸರಿಪಡಿಸ್ಬೇಕು, ತೆಗಿಸ್ಬೇಕು ಅಂತ ಇನ್ಯಾರ ಹತ್ರನೋ ಹೋಗೋದು, ಮತ್ಯಾರೋ ಇನ್ನಷ್ಟು ಸಮಸ್ಯೆ ಮಾಡೋದು, ಇದೆಲ್ಲ ಬೇಡದಿರೋ ಅಂತ ವಿಚಾರ. ಸೊ ಹಾಗಾಗಿ ಇದೆಲ್ಲಾನು ಮಾಡ್ದಿರಾ ನಿಮಗ್ ಗೊತ್ತಿರುವಂತ ರೀತಿಯಲ್ಲಿ ನಿಮ್ಮ ಪೂರ್ವಜರು ಇಂಥ ದುಷ್ಟ ಶಕ್ತಿಗಳಿಂದ ಹೇಗೆ ನಿಮ್ಮನ್ನ ಕಾಪಾಡ್ತಿದ್ರು, ಅಥವಾ ಅವ್ರನ್ನ, ಅವರ ಮನೆನ, ಅವರ ಮನೆತನನ ಹೇಗೆ ಕಾಪಾಡ್ಕೊಳ್ತಿದ್ರು, ಇದನ್ನ ತಿಳ್ಕೊಂಡು ಈ ರೀತಿಯಲ್ಲಿ ಪರಿಹಾರನ ಮಾಡ್ಕೊಳ್ಳಿ. ಈ ರೀತಿ ಈ ಒಂದು ಒಳ್ಳೆ ಕೆಲಸಕ್ಕೆ ನಿಮ್ಮ ಕೊಡುಗೆ ಕೂಡ ಹಾಕಿ ಅನ್ನುವಂಥದ್ದು. ಮೊದಲ ಪ್ರಯತ್ನ ನನ್ನಿಂದಲೇ, ಮೊದಲ ಪ್ರಯತ್ನ ನಮ್ಮ ಮನೆಯಿಂದಲೇ ಅಂತ ಶುರು ಮಾಡಿ. ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಜಗತ್ತಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಬೇಕು. ಈಗಾಗ್ಲೇ ಕಲಿಗಾಲ ತುಂಬಾ ಕೆಟ್ಟದಾಗಿದೆ. ಸೊ ನೆಕ್ಸ್ಟ್ ಇಯರ್ ಯುಗಾದಿ ಕಳಿಯೋವರೆಗೂ ಇನ್ನ ಸಾಕಷ್ಟು ಟ್ರಾಜಿಡಿ. ಆಗ್ಲೇ ಹೇಳ್ದಂಗೆ ಗೀತಾ ಡೆಕ್ಕಲ್ಲಿ ಹೇಳ್ದಂಗೆ ಪ್ರಾಕೃತಿಕ ವಿಕೋಪಗಳು ಸ್ವಲ್ಪ ಹೆಚ್ಚಾಗತ್ತೆ. ಸೊ ಸರಿಯಾಗಿ ಸೇವಿಂಗ್ಸ್ ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಮತ್ತೆ ಮತ್ತೆ ಇಲ್ಲಿ ಇದೆ. ಸೊ ಸ್ವಲ್ಪ ಹುಷಾರಾಗಿ ನಿಮ್ಮ ಮಕ್ಕಳನ್ನ ಜೋಪಾನ ಮಾಡಿ. ಪ್ರತಿಯೊಂದು ಸ್ಕೂಲಲ್ಲೂ ಕೂಡ ಇದ್ರ ಬಗ್ಗೆ ಜಾಗೃತಿ ವಹಿಸ್ಬೇಕು. ತುಂಬಾನೇ ನೆಗೆಟಿವಿಟಿ ಜನಗಳು ಮಾಡಿದಾರೋ ಅಥವಾ ಏನಿದೆಯೋ ಗೊತ್ತಿಲ್ಲ, ತುಂಬಾನೇ ನೆಗೆಟಿವಿಟಿ ನಿಮ್ಮ ಸ್ಕೂಲ್ಗಳಲ್ಲಿ ಇದೆ. ಈ ಶಾಲೆ ಆ ಶಾಲೆ ಅಂತ ಅಲ್ಲ, ಎಲ್ಲ ಜಾತಿ ಮತ ಧರ್ಮದ ಶಾಲೆಯಲ್ಲೂ ಇದೆ. ನೀವೆಂಥ ದೊಡ್ಡ ಶಾಲೆ ಇಟ್ಟಿದ್ರು, ಎಷ್ಟೇ ಪ್ರೊಟೆಕ್ಷನ್ ಇಟ್ಟಿದ್ರು, ಏನೇ ಪೂಜೆ ಮಾಡಿಸಿದ್ರು ಇದೆ ಅಂದ್ಮೇಲೆ ಇದೆ, ಅದಕ್ಕೆ ನೀವು ರಕ್ಷೆ ಹಾಕಬೇಕು ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಪೀಳಿಗೆ ನಂತರ ಮುಂದಿನ ಪೀಳಿಗೆ ಸುರಕ್ಷಿತವಾಗಿ ಇರಬೇಕು, ಅವರಾಗಿ ಯೋಚನೆ ಮಾಡಿ ಒಂದು ಕೊಡುಗೆಗಳಾಗಿ ಬರಬೇಕು ದೇಶಕ್ಕೆ ಅನ್ನೋದಾದ್ರೆ ನೀವು ಇದನ್ನ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದ್ರೆ ಅದರಿಂದ ನೀವೇ ತೊಂದರೆ ಅನುಭವಿಸಬಹುದು. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಮನೆಯೇ ಮೊದಲ ಪಾಠಶಾಲೆ ಅನ್ನೋದಕ್ಕೆ ಜೊತೆಗೆ ಮನೆಯೇ ಮೊದಲ ರಕ್ಷಣಾ ಶಾಲೆ ಅಂತ ಕೂಡ ಹೇಳಿ, ನಿಮ್ಮ ಮನೇನ, ನಿಮ್ಮ ಮಗುವನ್ನ ನಿಮ್ಮ ಮನೆಯಿಂದಲೇ ರಕ್ಷೆ ಮಾಡಿ ಕಳಿಸಿ. ಅದು ಎಲ್ಲೇ ಹೋಗಿ ಏನೇ ಬಂದ್ರು ಆ ಮಗುಗೆ ಏನು ತಾಕಬಾರ್ದು, ಏನು ದುಷ್ಟ ಶಕ್ತಿಗಳು ತಾಕಬಾರ್ದು. ಅದು ದೊಡ್ಡವರಾಗಿರ್ಲಿ, ಚಿಕ್ಕವರಾಗಿರ್ಲಿ, ಯಾರೇ ಆಗಿರ್ಲಿ, ಈ ಒಂದು ಪ್ರಯತ್ನಕ್ಕೆ ಕೈ ಜೋಡಿಸಿ. ಮುಂದಿನ ದಿನಗಳಲ್ಲಿ ಈಗಾಗ್ಲೇ ದೊಡ್ಡ ಮಟ್ಟದಲ್ಲಿ ಆಗೋಗಿದೆ, ಇನ್ನ ದೊಡ್ಡ ಮಟ್ಟದಲ್ಲಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ನನ್ನ ಪ್ರಾರ್ಥನೆ ಇದೆ. ಸೊ ಹಾಗಾಗಿ ಪ್ರೆಗ್ನೆಂಟ್ ಯಾರಿದ್ದಾರೆ, ಸೊ ಅವರಿಗೆಲ್ಲರಿಗೂ ಚಿಂತೆ ಬೇಡ, ಒಳ್ಳೆ ಮಗು ಆಗುತ್ತೆ ಅನ್ನುವಂಥದ್ದು ಇದೆ. ಆಹಾರದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಏನೋ ಒಂದು ಉಂಡೆ, ಲಡ್ಡು ಈ ಥರದ್ರಲ್ಲಿ ಏನೋ ಒಂದು ಸ್ವಲ್ಪ ಫುಡ್ಗೆ ರಿಲೇಟೆಡ್ ಫುಡ್ ಪಾಯ್ಸನ್ ಥರದ್ದು ಏನೋ ಹಾಕಿದ್ದಾರೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಕಾರ್ಯಕ್ಷೇತ್ರದಲ್ಲಿ, ಅಧಿಕಾರದ ಕ್ಷೇತ್ರದಲ್ಲಿ ಅಥವಾ
ನಿಮ್ಮ ಬಿಸ್ನೆಸ್ ಜಾಬ್ ರಿಲೇಟೆಡ್ ಸ್ವಲ್ಪ ಸಮಸ್ಯೆಗಳು ಇದೆ. ಶತ್ರುಗಳು ಹೆಚ್ಚಿನ ತೊಂದರೆಗಳನ್ನ ಮಾಡ್ತಿದ್ದಾರೆ. ಅವ್ರನ್ನ ಹೇಗೆ ರಿಮೂವ್ ಮಾಡೋದು ಅಥವಾ ಅವರ ಸ್ಥಾನನ ಹೇಗೆ ತೋರ್ಸ್ಕೊಡೋದು, ಇದ್ರ ಕಡೆ ಗಮನನ ಕೊಡಿ. ಕೆಲವು ಸತಿ ಏನಾಗುತ್ತೆ ಅಂದ್ರೆ ನಮ್ಮ ಯೋಗ್ಯತೆನ ಮೀರಿ ನಾವೇ ಕೆಳಗೆ ಇಳಿದ್ಬಿಟ್ಟಿರ್ತೀವಿ. ಹೌದಪ್ಪ, ಇವ್ರನ್ನ ನಾವು ಸಮಾನ ದೃಷ್ಟಿಕೋನದಿಂದ ನೋಡೋಣ, ಅವ್ರನ್ನೂ ನಮ್ಮಂತೆ ಬೆಳೆಸೋಣ, ಅವರು ನಮ್ಮಂಗೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅವರು ಅವರ ಯೋಗ್ಯತೆನ ಮರ್ತ್ಬಿಟ್ಟು ಅದೇನೋ ತಲೆ ಮೇಲೆ ಕುತ್ಕೊಂಡು ಮಸಾಲೆ ಅರಿತಾರೆ ಅಂತಾರಲ್ಲ, ಆ ತರ ಮಾಡ್ತಿದ್ದಾರೆ. ಸೊ ಹಾಗಾಗಿ ಯೋಗ್ಯತೆಗೆ ತಕ್ಕಂತೆ ಅವರವರಿಗೆ ಅವರವರ ಕೊಡುಗೆಗಳನ್ನ ಕೊಡಿ, ಒಳ್ಳೇದಾಗತ್ತೆ ಅವಾಗ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗತ್ತೆ. ನಿಮ್ಮ ಗಾಡಿ ತುಂಬಾ ಸೌದೋಗಿದೆ, ಸೊ ಗಾಡಿಗೆ ಸ್ವಲ್ಪ ರೆಸ್ಟ್ ಕೊಟ್ಟು ಬೇರೆ ಗಾಡಿ ಯಾವ್ದಾದ್ರು ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಯಾವುದೋ ಒಂದು ಆನೆ ಇಹಲೋಕ ಬಿಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಿಸ್ನೆಸ್ ವಿಚಾರದಲ್ಲಿ ಹೆಚ್ಚಿನ ರಕ್ಷೆ ಇದೆ ಅನ್ನುವಂಥದ್ದು ಇದೆ. ಹತ್ತಿ ಬೆಳೆಗಾರರಿಗೆ ಹೆಚ್ಚಿನ ಒಳ್ಳೇದಾಗತ್ತೆ, ಹೆಚ್ಚಿನ ಉದ್ಯೋಗ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಮಥಿಂಗ್ ಏನೋ ಲವಂಗಕ್ಕೆ ಸಂಬಂಧಪಟ್ಟಂಗೂ ಕೂಡ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಂಗಾರದ ಬೆಳೆನ ತೆಗಿತೀರಾ ಅಂತ ಕೂಡ ಕೇಳಿಸ್ತಾ ಇದೆ. ಹೆಚ್ಚು ಬಿರುಗಾಳಿ ಸಹಿತ ಮಳೆ ಬರುವಂಥದ್ದು, ಸೈಕ್ಲೋನ್ ಆಗುವಂಥದ್ದು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಯಾರೋ ಎಲ್ಲಿಗೋ ಪ್ರಯಾಣ ಹೋಗ್ದಿರಾ ಪ್ರಯಾಣ ಕಂಪ್ಲೀಟ್ ಆಗ್ದಿರಾ ವಾಪಸ್ ರಿಟರ್ನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾವುದೋ ಒಂದು ದೇವಸ್ಥಾನಕ್ಕೆ ಹೊರಟು ಕೂಡ ವಾಪಸ್ ಬರುವಂತ ಸಾಧ್ಯತೆ ಇದೆ. ಮದುವೆ ವಿಚಾರಕ್ಕೆ ಕೈ ಹಾಕಿ ಅದನ್ನು ಕೂಡ ಅರ್ಧಂಬರ್ಧಂ ಆಗಿ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಬಿಸ್ನೆಸ್ ವಿಚಾರ, ಪ್ರೆಗ್ನೆನ್ಸಿ ವಿಚಾರ, ಮತ್ತೆ ನಿಮ್ಮ ಥ್ರೋಟ್ ಚಕ್ರದ ವಿಚಾರ, ಸತ್ಯ ಸುಳ್ಳುಗಳ ನಡುವಿನ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಆರ್ಟಿಫಿಷಿಯಲ್ ಫ್ಲವರ್ಸ್ ಬಿಸ್ನೆಸ್ ಯಾರೋ ಶುರು ಮಾಡ್ತಾರೆ ಇಲ್ಲಿ. ಜೊತೆಗೆ ಒಂದಷ್ಟು ಡೆಕೋರೇಷನ್ ಫ್ಲವರ್ಸ್ ನ ಬೆಳೆದ್ರು ಕೂಡ, ಈ ವೆಡ್ಡಿಂಗ್ ಅಲ್ಲೆಲ್ಲ ಹಾಕ್ತಾರಲ್ಲ ಮದ್ವೆಗಳಲ್ಲಿ, ಆ ತರದ ಹೂಗಳನ್ನ ಬೆಳೆದ್ರು ಕೂಡ ಒಳ್ಳೆ ರೀತಿಲಿ ಲಾಭ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆಯುರ್ವೇದಿಕ್ಕಿಗೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬರ ಹೊಲದಲ್ಲೂ ಬೆಳೀರಿ ಬೆಳೆಗಳನ್ನ, ಇದರಿಂದ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ಸತ್ಯ ಹೇಳ್ತಿದ್ದಾರೆ, ಇದನ್ನ ತಿಳ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಇಲ್ಲಿ ಆಲ್ಮೋಸ್ಟ್ 6 ಚಕ್ರಗಳ ಎನರ್ಜಿ ಇದೆ. ಸೊ ಹಾಗಾಗಿ ನಿಮ್ಮ ಚಕ್ರ ಇನ್ಬ್ಯಾಲೆನ್ಸ್ ಆಗಿದೆ, ಚಕ್ರಗಳ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಶಕ್ತಿ ದೇವತೆಯ ಆರಾಧನೆ ಮಾಡಿ, ಶಕ್ತಿ ಗಣಪತಿಯ ಆರಾಧನೆ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಕಣ್ಣಿನ ಆರೋಗ್ಯದ ಕಡೆ ಗಮನನ ಕೊಡಿ, ಹೆಚ್ಚಿನ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರ ಕಣ್ಣಿನಲ್ಲಿ ಒಂದು ರೀತಿ ಪೊರೆ ಅನ್ನೋದು ಇತ್ತು, ಅದು ರಿಮೂವ್ ಆಗುತ್ತೆ, ನಾರ್ಮಲ್ ದೃಷ್ಟಿ ಬರುತ್ತೆ. ಅವರು ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತಾರೋ ಇಲ್ವೋ, ನಿಮ್ಮ ಒಂದು ಒಳ್ಳೆಯ ಕೆಲಸಕ್ಕೆ ಇಡೀ ಜಗತ್ತೇ ಶಬಾಷ್ಗಿರಿ ಕೊಡುತ್ತೆ. ಚಿಂತೆ ಮಾಡಬೇಡಿ, ಕೆಲಸನ ಮಾಡಿ ಮುಗಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಪಾಪು ಬರುತ್ತೆ, ತುಂಬಾ ಚೆನ್ನಾಗಿರುವಂತ ಪಾಪು ಬರುತ್ತೆ. ಪಾಪು ಬಂದ್ಮೇಲೆ ನಿಮ್ಮ ಲೈಫೇ ಚೇಂಜ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ಸಾಕಷ್ಟು ಒಳ್ಳೇದಾಗತ್ತೆ. ಎಲ್ಲೋ ಒಂದ್ ಕಡೆ ದೇವಿ ನಿಮ್ಗೆ ಬೇಸರ ತರಿಸಿದಾಳೆ ಅಂತ ನಿಮ್ಗೆ ಅನ್ಸುತ್ತೆ, ಆದ್ರೆ ಯಾವ ಬೇಸರನೂ ಆಗಿಲ್ಲ, ಎಲ್ಲವೂ ಕೂಡ ಆರಾಮಾಗಿ ಇದೆ. ಸೊ ಆರಾಮಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಶಿವನಿಗೆ ರುದ್ರಾಭಿಷೇಕನ ಮಾಡಿಸಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಶಿವನ ಆಶೀರ್ವಾದದಿಂದ ನಿಮ್ಗೆ ದೀರ್ಘಾಯುಷ್ಯವಂತರಾಗಿ ಇರುವಂಥದ್ದು, ಮತ್ತೆ ವಿವಾಹ ಭಾಗ್ಯ, ಮತ್ತೆ ಸಂತಾನ ಭಾಗ್ಯ 3 ಬರೋದ್ರಲ್ಲಿ ಇದೆ. ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಾನ್ ಯಾವಾಗ ಸಾಯ್ತೀನಿ ಅಂತ ಯಾರೋ ಕೇಳ್ತಿದ್ದಾರೆ, ಆ ಥರ ಎಲ್ಲ ಕೇಳಬೇಡಿ. ನೀವು ಮೊಮ್ಮಗುನ ನೋಡೇ ಸಾಯ್ತೀರ. ಸೊ ಸಾಯೋದು ಬೇಡ, ಚೆನ್ನಾಗಿರಿ. ಸೊ ಈಗ ನಾನಿಲ್ಲಿ 3 ಕಾರ್ಡ್ಸ್ ಇರ್ತೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನ್ ಮೆಸೇಜ್ ಬರುತ್ತೆ ಅಂತ ನೋಡುವ. ಮೊದಲನೇದು, ಎರಡನೇದು, ಮೂರನೇದು, 31ರೊಳಗೆ ಒಂದು ಡಿಸಿಷನ್ ತಗೊಳ್ಳಿ, ಒಂದು ನ್ಯೂ ಬಿಗಿನಿಂಗ್ ಮಾಡಿ, ದುಡ್ಡು ಬರುತ್ತೆ, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಡಿಸೆಂಬರ್ 31
ತುಂಬ ಇಂಪಾರ್ಟೆಂಟ್. ಹೋದ ವರ್ಷ ಡಿಸೆಂಬರ್ 31, ಈ ವರ್ಷ ಡಿಸೆಂಬರ್ 31 ನೋಡ್ತೀನಿ ಅಂತಾನೆ ಅಂದ್ಕೊಂಡಿರಲಿಲ್ಲ. ಬಟ್ ಎಷ್ಟು ಬೇಗ ಒಂದು ವರ್ಷ ಕಳೆದೋಯ್ತು. ಇರಲಿ, ನನ್ನನ್ನು ಕಾಪಾಡಿದಂಥ ಪ್ರತಿಯೊಬ್ಬರ ಪಾದಾರವಿಂದಕ್ಕೂ ನನ್ನ ಶಿರಸಾಷ್ಟಾಂಗ ಆತ್ಮಪೂರ್ವಕ, ಭಕ್ತಿಪೂರ್ವಕ, ವಿನಯಪೂರ್ವಕ, ಕೃತಜ್ಞತಾಪೂರ್ವಕ ನಮಸ್ಕಾರಗಳು. ಸೊ ಧನ್ಯವಾದ. ಮೊದಲನೇದು, ಊಟ ತಿಂಡಿ ಕಡೆ ಹೆಚ್ಚಿನ ಗಮನನ ಕೊಡಿ. ಚೆನ್ನಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ. ಏನಿದೆ ಇರೋ ಜೀವನದಲ್ಲಿ? ಏನೂ ಇಲ್ಲ. ಆರಾಮಾಗಿರಿ. ನಿಮ್ಗೆ ಏನ್ ಬೇಕೋ ಎಲ್ಲ ಅನುಕೂಲಗಳಾಗ್ತಾ ಇರುತ್ತೆ. ಯಾರ್ದೋ ಸೀಮಂತ ಕಾರ್ಯ ಕೂಡ ನಡೆಯುವಂತ ಸಾಧ್ಯತೆಗಳಿದೆ. ಸೊ ನೀವೇ ವಿನ್ನರು, ಏನು ಯೋಚನೆ ಮಾಡಬೇಡಿ. ಗಂಡ್ಪಾಪು ಆಗುವಂತ ಸಾಧ್ಯತೆ ಇದೆ. ಎರಡನೇದು, ವಿದ್ಯಾಲಕ್ಷ್ಮಿಯ ಆಶೀರ್ವಾದ, ವಿದ್ಯಾ ಗಣಪತಿಯ ಆಶೀರ್ವಾದನ ಪಡ್ಕೊಳ್ಳಿ ಎನ್ನುವಂಥದ್ದು ಇದೆ. ಸೊ ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗತ್ತೆ. ಸಂಗೀತಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಹೆಸರು ಮಾಡ್ತೀರಾ ಅಥವಾ ಸಂಗೀತ ಕಲಿಯುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಮೆಡಿಟೇಷನ್ ಮಾಡಿ. ಮೂರನೇದು, ಪಾಸಿಟಿವ್ ಔಟ್ಲುಕ್ ಇದೆ. ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ಯಾವುದೇ ನಕಾರಾತ್ಮಕವಾಗಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಪಾಸಿಟಿವ್ ಆಗಿ ನಿಮ್ಮ ಜೀವನ ಬದಲಾಗತ್ತೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಬದಲಾವಣೆ ಇದೆ ಅಂತ ಹೇಳ್ತಿದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಸುಭಿಕ್ಷವಾಗಿ ಇರಲಿ. ಹಾಗೆ ಗಣೇಶನ ಕೃಪಾಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಹಾರೈಸ್ತಾ, ಸೊ ಟೇಕ್ ಕೇರ್, ಬಾಯ್, ನಮಸ್ತೆ.